ಗುರುಭ್ಯೋ ನಮಃ. ಓಂ ಅಗಸ್ತ್ಯರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಅಶ್ವಿನ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ತಿರೋಂಥ ವಿಷಯ ಬಂದು 2025 ವರ್ಷ ಫಲ ತುಲಾರಾಶಿಯವರಿಗೆ ಹೇಗಿದೆ ಅಂತ ನೋಡ್ತಾ ಬರೋಣ. ತುಲಾರಾಶಿಯವರಿಗೆ ಈ ವರ್ಷ ಬಂದು ಭಾಗ್ಯಸ್ಥಾನದಲ್ಲಿ ಗುರು, ಇದೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಇದು ಭಾಗ್ಯಸ್ಥಾನದಲ್ಲಿ ಗುರು ಇರೋದು ನಿಮ್ಮ ಪೂರ್ವಜರು ಹಾಗೆ ನಿಮ್ಮ ಪೇರೆಂಟ್ಸ್, ತಂದೆ ತಾಯಿ, ಅವರು ಏನು ಒಂದು ಒಳ್ಳೆಯ ಕಾರ್ಯ ಅವ್ರು ಮಾಡಿರೋವಂಥ ದಾನ ಧರ್ಮಗಳಿಂದ ನಿಮಗೆ ಈ ವರ್ಷ ಒಳ್ಳೆಯದಾಗುತ್ತೆ. ನೀವು ಮಾಡಿರೋವಂಥ ಪೂರ್ವಜನ್ಮದಲ್ಲಿ ಒಳ್ಳೆಯ ಒಂದು ಪುಣ್ಯದ ಕಾರ್ಯಗಳೆಲ್ಲ, ಪುಣ್ಯದ ಫಲಗಳು ಈ ವರ್ಷ ನಿಮಗೆ ಸಿಗುತ್ತೆ. ಭಾಗ್ಯಸ್ಥಾನದಲ್ಲಿ ಗುರು ಇರೋದು ನಿಮಗೆ, ನೀವು ಹಿಂದೆ ಏನು ಮಾಡಿರ್ತೀರೋ ಆ ಒಳ್ಳೆಯದೆಲ್ಲ ನಿಮಗೆ ಈ ವರ್ಷ ಲಭಿಸುತ್ತೆ ಅಂತ ಇದೊಂದು ಮೇಜರ್ ಪಾಯಿಂಟ್. ಆದರೆ 5ನೇ ಸ್ಥಾನದಲ್ಲಿ ಗುರು ಬರೋದು, ಇದು ಕೂಡ ಒಂದು ಎರಡನೇ ಒಂದು ದೊಡ್ಡ ವಿಷಯ. ಯಾರಿಗೆಲ್ಲ ಮಕ್ಕಳಾಗಿಲ್ವೋ ಈ ವರ್ಷ ಮಕ್ಕಳಾಗುತ್ತೆ. 5ನೇ ಸ್ಥಾನದಲ್ಲಿ ರಾಹು ಇದ್ದಾರೆ. 9ನೇ ದೃಷ್ಟಿಯಿಂದ ಗುರು ನೋಡ್ತಾರೆ. 9ನೇ ದೃಷ್ಟಿಯಿಂದ ಗುರು ನೋಡೋದ್ರಿಂದ ಗಂಡು ಸಂತಾನ ಆಗೋದು ಕನ್ಫರ್ಮ್ ಅಂತ ಹೇಳ್ಬೋದು. ಮಕ್ಕಳು ಖಂಡಿತ ಆಗುತ್ತೆ ಅವರಿಗೆ, ಯಾರಿಗೆಲ್ಲ ಮಕ್ಕಳು ಆಗಿಲ್ವೋ. ಹಾಗೆ ತುಲಾರಾಶಿಯವರಿಗೆ 3ನೇ ಸ್ಥಾನಕ್ಕೆ ಗುರು ನೋಡ್ತಾರೆ. 3ನೇ ಸ್ಥಾನಕ್ಕೆ ಗುರು ನೋಡೋದ್ರಿಂದ ಧೈರ್ಯ, ವೀರ್ಯ, ಜಯಸ್ಥಾನಕ್ಕೆ ಗುರು ನೋಡಿದ್ರೆ ತುಂಬ ಅದ್ಭುತ. ಎಜುಕೇಷನಲ್ಲಿ ನಿಮ್ಮ ಮಕ್ಕಳು ತುಲಾರಾಶಿ, ಏನಾದ್ರು ನಿಮ್ಮ ಮಕ್ಕಳದು ತುಲಾರಾಶಿ ಆಗಿದ್ರೆ ಖಂಡಿತ ಅದ್ಭುತವಾಗಿ ಓದ್ತಾರೆ. ಇನ್ಮೇಲೆ ಅವರು ಓದೋದ್ರಲ್ಲಿ ಮುಂದಿರ್ತಾರೆ. 6ನೇ ಸ್ಥಾನದಲ್ಲಿ ಗುರು ಇರೋದು, 6ನೇ ಸ್ಥಾನದಲ್ಲಿ ಶನಿ ಇರೋದು. 6ನೇ ಸ್ಥಾನದಲ್ಲಿ ಶನಿ ಇರೋದ್ರಿಂದ ನಿಮಗೆ ನಿಮ್ಮ ವರ್ಕ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಅನ್ನೋದು ಬಿಲ್ಡ್ ಆಗುತ್ತೆ. ತುಂಬ ಬ್ಯುಸಿ ಆಗಿಬಿಡ್ತೀರ. 12ನೇ ಮನೆಗೆ ಶನಿ ನೋಡ್ತಾರೆ. 6ನೇ ಮನೇಲಿ ಶನಿ ಇರೋದು 12ನೇ ಮನೆಗೆ ಡೈರೆಕ್ಟಾಗಿ ನೋಡ್ತಾರೆ. ನಿಮಗೆ ನಿದ್ದೆ ಅನ್ನೋದಿರಲ್ಲ. ನಿಮ್ಮ ಕೆಲಸದ ಒತ್ತಡ ಭಾರಿ ಇರುತ್ತೆ. ಹಾಗೆ ಪದವಿ ಕೂಡ ಸಿಗುತ್ತೆ, ಉನ್ನತವಾದ ಪದವಿಗೂ ಹೋಗ್ತೀರಾ. ನಿಮ್ಮ ಒಂದು ಏರಿಯಾದಲ್ಲಿ ಏನಾದ್ರು ಒಂದು ರೋಟ್ರಿ ಕ್ಲಬ್ಬು ಅಥವಾ ಒಂದು ಯಾವುದಾದ್ರು ಒಂದು ಸಂಘಕ್ಕೆ ಅಧ್ಯಕ್ಷರಾಗೋದು, ಅವರೇ ಕರೆದು ನಿಮಗೆ ಸನ್ಮಾನ ಮಾಡ್ತಾರೆ. ನಿಮಗೊಂದು ರೆಕಗ್ನೈಸ್ ಅನ್ನೋದು ಖಂಡಿತ ಈ ವರ್ಷ ಇದ್ದೇ ಇರುತ್ತೆ. ನಿಮಗೆ ಅಂತ ಒಂದು ಐಡೆಂಟಿಟಿನ ನೀವೇ ಕ್ರಿಯೇಟ್ ಕೂಡ ಮಾಡ್ತೀರಾ. ಯಾರೆಲ್ಲ ನೀವು ರಾಜಕೀಯದಲ್ಲಿದ್ದೀರಾ, ರಾಜಕೀಯದವರಿಗೆ, ತುಲಾರಾಶಿಯವರಿಗೆ ತುಂಬ ಒಳ್ಳೆಯದು. ಈ ವರ್ಷ ಚೆನ್ನಾಗಿದೆ ರಾಜಕೀಯದವರು ಯಾರಾದರೂ ಕೌನ್ಸಿಲರ್ ಆಗಬೇಕು ಅಂತ, ಕೌನ್ಸಿಲರ್ ಟಿಕೆಟ್ ಖಂಡಿತ ಸಿಗುತ್ತೆ. ಯಾಕಂದರೆ ಇವಾಗ ಕೌನ್ಸಿಲರ್ ಎಲೆಕ್ಷನ್ ಬರುತ್ತೆ ಇನ್ನು ಒಂದೂವರೆ ವರ್ಷದಲ್ಲಿ. ತುಲಾರಾಶಿಯವರಿಗೆ ಕೌನ್ಸಿಲರ್ ಪದವಿಯಲ್ಲಿ ಏನಾದ್ರು ಕ್ಯಾಂಡಿಡೇಟಾಗಿ ನಿಲ್ಲಬೇಕು ಅಂದರೆ ಖಂಡಿತ ನಿಲ್ಬೋದು. ಗೆಲ್ಲುವಂಥ ಚಾನ್ಸಸ್ಸು ತುಂಬ ಇದೆ. 11ನೇ ಮನೆಯಲ್ಲಿ ಕೇತು ಇರೋದು, ಇದು ಯಾವ ಥರ? ಲಾಭಸ್ಥಾನದಲ್ಲಿ ಕೇತು ಇರೋದು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಲಾಭಸ್ಥಾನದಲ್ಲಿ ಕೇತು ಇರೋದು ಒಳ್ಳೆಯದೇ. ಆದರೆ ಸಿಂಹರಾಶಿಯಲ್ಲಿ ಇರೋದು ನಿಮಗೆ ಕೆಲವೊಂದು ಲಾಭಗಳು ಬರಲ್ಲ. ಆದರೆ ಲಾಭಗಳು ಬರಬೇಕು ಅಂತ ಹೇಳಿದ್ರೆ ದಕ್ಷಿಣಾಮೂರ್ತಿಗೆ ಮುಗಿತಾ ಬರಬೇಕು. ಶಿವನ ಆರಾಧನೆ ತುಂಬ ಮಾಡಬೇಕು. ಶಿವನ ಪ್ರದೋಷಕ್ಕೆ ಹೋಗಿ ನೀವು ಶಿವನ ಅಷ್ಟೋತ್ರ, ರುದ್ರ ಮಂತ್ರವನ್ನು ಕೇಳ್ತಾ ಇರಬೇಕು ಯಾವಾಗಲೂ. ಬೆಳಗ್ಗೆ ಎದ್ದು ರುದ್ರ ಮಂತ್ರ ಕೇಳೋದು ತುಂಬ ವಿಶೇಷ. ಏನಕ್ಕಂದರೆ 11ನೇ ಅಧಿಪತಿ ಸೂರ್ಯ. 11ನೇ ಅಧಿಪತಿ ಬಂದು ನಿಮಗೆ ಸಿಂಹರಾಶಿಯಲ್ಲಿ ಸೂರ್ಯನ ಮನೆ ಅದು. ಸೊ ಅಲ್ಲಿ ಕೇತು ಬರೋದ್ರಿಂದ ದಕ್ಷಿಣಾಮೂರ್ತಿನ ಮುಗಿಬೇಕು. ದಕ್ಷಿಣಾಮೂರ್ತಿ ಅಂದರೆ ಶಿವನೇ. ನೀವು ಎಷ್ಟಕ್ಕೆಷ್ಟು ರುದ್ರ ಮಂತ್ರ ಕೇಳ್ತೀರೋ ನಿಮಗೆ ಅಷ್ಟಕ್ಕಷ್ಟು ಧನ ಪ್ರಾಪ್ತಿ ಅನ್ನೋದು ಚೆನ್ನಾಗಿರುತ್ತೆ. ಯಾವುದೇ ರೀತಿ ಅಡೆತಡೆಗಳು ಬರುವುದಿಲ್ಲ. ಶುಭ ಖರ್ಚುಗಳಾಗುತ್ತೆ. 5ನೇ ಅಧಿಪತಿ ನೋಡೋದು ಶುಭ ಖರ್ಚುಗಳಾಗುತ್ತೆ. ನಿಮ್ಮ ಮಕ್ಕಳಿಗೋಸ್ಕರ ನೀವು ಖರ್ಚು ಮಾಡ್ತೀರಾ. ಹಾಗೆ ಲ್ಯಾಂಡ್, ಪ್ರಾಪರ್ಟಿ ಇದೆಲ್ಲ ತೊಗೊತೀರಾ. ಯಾರಿಗೆಲ್ಲ ನಿಮಗೆ ಎಕ್ಸಾಮ್ಸ್, ದೊಡ್ಡ ಎಕ್ಸಾಮ್ಸ್, ಇವಾಗ IIT ಎಕ್ಸಾಮ್ ಇರ್ಬೋದು, UPSC ಎಕ್ಸಾಮ್ ಇರ್ಬೋದು, ಅದೆಲ್ಲ ಅಟೆಂಡ್ ಮಾಡ್ಬೋದು. ಈ ವರ್ಷ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂದರೆ ಇಲ್ಲ, ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟು ಕೂಡ ಸಿಗುತ್ತೆ. ಹಾಗೆ ಗೋಲ್ಡ್ ಪರ್ಚೇಸ್ ಮಾಡ್ತೀರಾ. ತುಂಬ ಬೆಲೆ ಬಾಳುವಂಥ ವಸ್ತುಗಳನ್ನು ಪರ್ಚೇಸ್ ಮಾಡೋದು ಈ ವರ್ಷವೇ ಅದು. ಯಾಕಂದರೆ ಶನಿ ಬಂದು ನಿಮಗೆ 4 ಮತ್ತು 5ನೇ ಅಧಿಪತಿ, ಅವರು 12ನೇ ಮನೆಗೆ ನೋಡ್ತಾರೆ. 12ನೇ ಮನೆ ಅಂದರೆ ಖರ್ಚಾಗುವಂಥದ್ದು, ವ್ಯಯ ಸ್ಥಾನ. ಸೊ ನೀವು ಬೆಲೆ ಬಾಳುವಂಥ ವಸ್ತುಗಳನ್ನು ನೀವು ತೊಗೊತೀರ. ಡೈಮಂಡ್ ಇರ್ಬೋದು, ಸೊ ಡೈಮಂಡ್ ನೆಕ್ಲೆಸ್ ಇರ್ಬೋದು, ಅದೆಲ್ಲ ತೊಗೊಳೋದು ಈ ವರ್ಷ ತೊಗೊತೀರ. ಹೆಣ್ಮಕ್ಳಿಗೆ ಈ ವರ್ಷ ತುಂಬ ಆಫರ್ ಅಂತ ಹೇಳ್ಬೋದು. ಹಾಗೆ ಟೆಕ್ನಾಲಜಿ ಫೀಲ್ಡಲ್ಲಿ ಯಾರಿದ್ದಾರೆ, ಆ್ಯನಿಮೇಷನ್ ಇರ್ಬೋದು, ಟೆಕ್ನಾಲಜಿಗೆ ಸಂಬಂಧಪಟ್ಟ ಡೇಟಾ ಸೈನ್ಸ್, ಇವರಿಗೆ ಈ ಸೂಟಬಲ್ ಆಗುತ್ತೆ. ಮೀಡಿಯಾದಲ್ಲಿ ಯಾರಿದ್ದೀರಾ, ಮೀಡಿಯಾ ಹಾಗೆ ಯೂಟ್ಯೂಬ್ ಚಾನಲ್ ಯಾರು ಶುರು ಮಾಡಬೇಕಂತ ಅಂದ್ಕೊಂಡಿದ್ರೆ ಖಂಡಿತ ಈ ವರ್ಷ ಶುರು ಮಾಡಿ. ತುಲಾರಾಶಿಯವರಿಗೆ
ಕಲೆ ವಿಚಾರದಲ್ಲಿ ಹೇಳಬೇಕಂದ್ರೆ 64 ಕಲೆಯಲ್ಲೂ ಕೂಡ ಯಾವುದಾದ್ರು ಒಂದು ಕಲೆ ಕಲ್ತ್ರೂ ನಿಮಗೆ ತುಂಬ ಬೆನಿಫಿಟ್ ಅಂತ ಹೇಳ್ಬೋದು. ಶುಕ್ರ ಒಂದು ಕಲೆಯಲ್ಲಿ ವಿಶೇಷವಾಗಿದ್ದು ಭರತನಾಟ್ಯಂ ಆಗಿರ್ಬೋದು ಅಥವಾ ಸಂಗೀತ ಆಗಿರ್ಬೋದು, ಮತ್ತೊಂದು ಬೇರೆ ಕಲೆ ಆಗಿರ್ಬೋದು, ಮತ್ತೊಂದು ಮಗದೊಂದಾಗಿರ್ಬೋದು. ಆದರೆ ನೀವು ಕಲ್ತ್ರೆ ನಿಮಗೆ ತುಂಬ ಶ್ರೇಷ್ಠ. ಯೂಟ್ಯೂಬ್ ಚಾನಲ್ನ ಶುರು ಮಾಡಿ ನಿಮಗಿರೋವಂಥ ಕೆಲವೊಂದು ನಿಮಗಿರೋವಂಥ ಜ್ಞಾನಗಳನ್ನು ಬೇರೆಯವರಿಗೆ ಶೇರ್ ಮಾಡಿ. ಸೊ ಅದರಿಂದ ನಿಮಗೆ ಒಳ್ಳೆಯದು. ಹಾಗೆ ನೀವು ಈ ವರ್ಷ ಯಾರಿಗೆ ಹೆಲ್ಪ್ಫುಲ್ ಆಗಿದ್ದರೆ ನಿಮ್ಮ ರಾಶಿಗೆ ಯೋಗವಾಗಿರುತ್ತೆ. ಯಾರಿಗೆ ಒಳ್ಳೇದು ಮಾಡಿದ್ರೆ ನಿಮ್ಮ ರಾಶಿಗೆ ಯೋಗವಾಗಿರುತ್ತೆ ಅಂದರೆ, ಬಡ ಮಕ್ಕಳಿಗೆ ನೀವು ಪುಸ್ತಕವನ್ನು ಕೊಡಿಸೋದು ನಿಮಗೆ ಈ ತುಲಾರಾಶಿಯವರಿಗೆ ಯೋಗವಾಗಿರುತ್ತೆ. ಬಡ ಮಕ್ಕಳಿಗೆ ಪೆನ್ಸಿಲ್ಲು, ಪೆನ್ನು ಅಥವಾ ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾಗಿರೋಂಥ ಕೆಲವೊಂದು ಖರ್ಚುಗಳನ್ನು ನೀವೇನಾದ್ರು ಕೊಟ್ಟರೆ ತುಂಬ ಒಳ್ಳೆಯದು. ಅದರಿಂದ ನಿಮ್ಮ ರಾಶಿಗೆ ಯೋಗವಾಗಿರುತ್ತೆ. ಯಾಕಂದರೆ 9ನೇ ಸ್ಥಾನದಲ್ಲಿ ಗುರು ಇರೋದು ಈ ವರ್ಷ. ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿದ್ದು ಏನಾರು ಒಂದು ಹೆಲ್ಪನ್ನು ನೀವು ಮಾಡಿದ್ರೆ ತುಂಬ ಒಳ್ಳೆಯದು. ಇಷ್ಟನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ತುಲಾರಾಶಿಯವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.